Good morning, my dear students. I hope all of you can see the screen. Yes, sir. Okay. Yes, sir. Thank you. Fine. So much. Yes, welcome to session number 7 of Advanced Financial Management subject. Now in this session 3, approach number 3 of calculating cost of equity is capital asset pricing model anta. Capital asset pricing model. ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್ ಅಂದ್ರೆ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನು ಅಂತ ನಾವು ನೋಡ್ಬೇಕು. ಕ್ಯಾಪಿಟಲ್ ಅಸೆಟ್ ಅಂದ್ರೆ ಏನು? ವೆರಿ ಸಿಂಪಲ್, ಇಟ್ ಈಸ್ ನಥಿಂಗ್ ಬಟ್ ದ ಸೆಕ್ಯೂರಿಟಿ, ಮಾರ್ಕೆಟ್ ಸೆಕ್ಯೂರಿಟಿ ಅಂತ ನಾವು ಹೇಳ್ಬೋದು. ಕ್ಯಾಪಿಟಲ್ ಅಸೆಟ್ ಇನ್ ದ ಸೆನ್ಸ್ ಇಟ್ ಈಸ್ ಓನ್ಲಿ ದಿ ಸೆಕ್ಯೂರಿಟೀಸ್ ಅಂದ್ರೆ ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಈಕ್ವಿಟಿ ಸೆಕ್ಯೂರಿಟಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ಮಾರ್ಕೆಟ್ ಬಾಂಡ್ಸ್ ಆಗಿರ್ಬೋದು, ವಾಟ್ ಎವರ್ ಏನು ಓವರ್ ಆಲ್ ಸ್ಟಾಕ್ಸ್ ಇದೆ ಅಂದ್ರೆ ಒಂದು ಆರ್ಗನೈಸೇಷನ್ಗೆ ಬೇಕಾಗ್ತಕ್ಕಂಥ ಕ್ಯಾಪಿಟಲ್ ಫಂಡ್ಸ್ ಅನ್ನ ಯಾವುದೇ ರೀತಿಯ ಸೆಕ್ಯೂರಿಟೀಸ್ ಮುಖಾಂತರನಾದ್ರೂ ಅವರು ಬಾರೋ ಮಾಡ್ಬೋದು, ಅಂದ್ರೆ ಏನು ಅಕ್ಯುಮುಲೇಟ್ ಮಾಡ್ಬೋದು, ಫಂಡ್ಸ್ ಅನ್ನ ಕಲೆಕ್ಟ್ ಮಾಡ್ಬೋದು, ಅವ್ರಿಗೆ ಆಪ್ಷನ್ ಇದೆ. ಆದ್ರೆ ಇಲ್ಲಿ ಆಸ್ ಎ ಕಂಪನಿ ಅಂಡ್ ಆರ್ ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಾವು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್ನ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಆಸ್ ಎ ಇನ್ವೆಸ್ಟರ್ ನನಗೇನು ನಷ್ಟ ಆಗ್ತಾ ಇದೆ ಇದರಿಂದ, ಅಂದ್ರೆ ನನಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ, ವಾಟ್ ಈಸ್ ಅವರ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕು. ಇದು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ. ಹಾಗೇನೆ ಕಂಪನಿ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅಂತ ನಾವು ನೋಡ್ತೀವಿ. ಅಂದ್ರೆ ಮಿನಿಮಮ್ ಅಷ್ಟು ಪ್ರಾಫಿಟ್ ಅನ್ನ ಆ ಒಂದು ಆರ್ಗನೈಸೇಷನ್ ಅಷ್ಟು ರಿಟರ್ನ್ಸ್ ಅನ್ನ ಆ ಒಂದು ಪರ್ಟಿಕ್ಯುಲರ್ ಕಂಪನಿ ಅರ್ನ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಯಾವ ಇನ್ವೆಸ್ಟರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮುಂದೆ ಬರಲ್ಲ. ಯಾಕೆ ಅಂತಂದ್ರೆ ಡೇ ಬೈ ಡೇ ಅಷ್ಟು ರಿಟರ್ನ್ಸ್ ಅನ್ನ ನಾವು ನಮ್ಮ ಕಂಪನಿಯ ಶೇರ್ ಹೋಲ್ಡರ್ಸ್ ಗಳಿಗೆ ನಾವು ಪೇಮೆಂಟ್ ಮಾಡದೆ ಹೋದ್ರೆ, ನಮ್ಮ ಇನ್ವೆಸ್ಟರ್ಸ್ ಗಳಿಗೆ ನಾವು ಅಶ್ಯೂರೆನ್ಸ್ ಕೊಡದೆ ಹೋದ್ರೆ ಏನಾಗ್ತಾರೆ, ಮುಂದೊಂದು ದಿನ ಇನ್ ಫ್ಯೂಚರ್ ನಮ್ಮ ಆರ್ಗನೈಸೇಷನ್ ಇಂದ ಅವರು ತಮ್ಮ ಕ್ಯಾಪಿಟಲ್ ನ ವಿಡ್ರಾ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಕಾರಣಕ್ಕೆ ನಾವೇನ್ ಮಾಡಬೇಕು, ಮಿನಿಮಮ್ ಎಕ್ಸ್ಪೆಕ್ಟೆಡ್ ಏನು ನಮ್ಮ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ನಾವು ಅರ್ನ್ ಮಾಡಲೇಬೇಕು. ಸೊ ಇನ್ ಆರ್ಡರ್ ಟು ಅರ್ನ್ ದಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್, we have as a company have to put all the efforts and have to motivate all the employees towards the success of the organization, and also they have to work forward for the development of the organization and also for the satisfaction of the investors. ಆ ಒಂದು ಪಾಯಿಂಟ್ ಆಫ್ ವ್ಯೂ, ಆ ಒಂದು ಪಾಯಿಂಟ್ ಅನ್ನು ನಾವು ಯಾವಾಗಲೂ ಕೂಡ ಫಸ್ಟ್ ಪ್ರಯಾರಿಟಿ ಕೊಟ್ಟು ನಾವು ಡೀಲ್ ಮಾಡಬೇಕಾಗುತ್ತೆ ಆಸ್ ಎ ಕಂಪನಿ, ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಆರ್ ಫೈನಾನ್ಷಿಯಲ್ ಮ್ಯಾನೇಜರ್. ಹಾಗಾದ್ರೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಲ್ಲಿ ಹೇಗೆ ನಾವು ಒಂದು ಪರ್ಟಿಕ್ಯುಲರ್ ಕಾಸ್ಟ್ ಆಫ್ ಈಕ್ವಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬಹುದು ಅಂತೇಳಿ ನೋಡಿ. ಇಲ್ಲಿ ಬೇಸಿಕಲಿ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅಂತಂದ್ರೆ ಇಟ್ ಈಸ್ ಆಲ್ ಅಬೌಟ್ ದ ಡಿಸ್ಕಷನ್ಸ್ ಇಸ್ ಆಲ್ ಅಬೌಟ್ ದ ಮಾರ್ಕೆಟ್ ಟ್ರೆಂಡ್, ಸೆಕ್ಯೂರಿಟೀಸ್ ಮಾರ್ಕೆಟ್ ಟ್ರೆಂಡ್ ಏನಿದೆ ಅದ್ರ ಮೇಲೆನೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಂತಂದಾಗ ನಮ್ಮ ಮೈಂಡ್ಗೆ ಬರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂತಂದ್ರೆ ರಿಸ್ಕ್ ಮತ್ತೆ ರಿಟರ್ನ್. ಹಿಯರ್ ದ ಮೇನ್ ಏಮ್ ಆಫ್ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಈಸ್ ದ ಬ್ಯಾಲೆನ್ಸಿಂಗ್ ಬಿಟ್ವೀನ್ ದ ರಿಟರ್ನ್ ಅಂಡ್ ಆಲ್ಸೋ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಮಾಡುವಂಥದ್ದು, ಸೆಟ್ ಆಫ್ ಮಾಡುವಂಥದ್ದೇ ಮುಖ್ಯ ಉದ್ದೇಶ ಆಗಿರುತ್ತೆ ಯಾವುದು, ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್. ಈ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ನ ಡೆವಲಪ್ ಮಾಡಿದ್ದು ಪ್ರೊಫೆಸರ್ ಹ್ಯಾರಿ ಮಾರ್ಕೋವಿಡ್ಜ್ ಅಂತೇಳಿ, ಪ್ರೊಫೆಸರ್ ಹ್ಯಾರಿ ಮಾರ್ಕೋವಿಡ್ಜ್ ಅಂತ ಅವರು ಈ ಥಿಯರಿಯನ್ನ ಡೆವಲಪ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ನೋಡಿ, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಯಾವಾಗ್ಲೂ ಕೂಡ ರಿಸ್ಕಿ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಹಾಗೇನೆ ಒಂದಷ್ಟು ಕೆಲವು ರಿಸ್ಕ್ ಇಲ್ಲದೆ ಇರತಕ್ಕಂಥ ಸೆಕ್ಯೂರಿಟೀಸ್ ಕೂಡ ಇರುತ್ತೆ. ನಿಮಗೆ ರಿಸ್ಕ್ ಇರುತ್ತೆ, ರಿಸ್ಕ್ ಇಲ್ಲದೆ ಇರತಕ್ಕಂಥ ಸೆಕ್ಯೂರಿಟೀಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಿಸ್ಕ್ ಇರುವಂತಹ ಸೆಕ್ಯೂರಿಟೀಸ್ ನಿಮಗೆ ಗೊತ್ತೇ ಇದೆ, ಅವೆಲ್ಲವೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಲಿಸ್ಟೆಡ್ ಈ ಸೆನ್ಸೆಕ್ಸ್ ಅಥವಾ ಓವರ್ ಆಲ್ ಇಂಡೆಕ್ಸ್, ಸ್ಟಾಕ್ ಇಂಡೆಕ್ಸ್ ಅಲ್ಲಿ ಲಿಸ್ಟ್ ಆಗಿರ್ತಕ್ಕಂಥ ಎಲ್ಲಾ ಸೆಕ್ಯೂರಿಟೀಸ್ ಅಂತ ನಾವು ಹೇಳ್ಬೋದು. ಸೊ ಇವನ್ ಮ್ಯೂಚುವಲ್ ಫಂಡ್ಸ್ ಕೂಡ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇದೆ ಅಲ್ವಾ. ಆದ್ರೆ ಕೆಲವು ಸೆಕ್ಯೂರಿಟೀಸ್, ಕೆಲವು ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್, ಇನ್ವೆಸ್ಟ್ಮೆಂಟ್ ಟೂಲ್ಸ್ ಅಲ್ಲಿ ಯಾವುದೇ ರೀತಿಯ ರಿಸ್ಕ್ ಇರಲ್ಲ, ಅಂದ್ರೆ ಒಂದು ಅಶ್ಯೂರೆನ್ಸ್ ಇರುತ್ತೆ ರಿಟರ್ನ್ ಅಂತ ಹೇಳ್ತಾರೆ. ಆ ರೀತಿ ಮಿನಿಮಮ್ ಅಶ್ಯೂರೆನ್ಸ್ ಇರತಕ್ಕಂಥ, ಮಿನಿಮಮ್ ರಿಟರ್ನ್ ಅಶ್ಯೂರೆನ್ಸ್ ಇರತಕ್ಕಂಥ ಸೆಕ್ಯೂರಿಟೀಸ್ ಯಾವುದು ಅಂತ ನಾವು ನೋಡೋದು ಹೋದ್ರೆ ನಮ್ಮ ಮೈಂಡ್ಗೆ ನಮ್ಮ ಕಣ್ಮುಂದೆ ಬರ್ತಕ್ಕಂಥ ಮೊದಲನೇ ಅಂಶನೇ ಅದು ಗವರ್ನಮೆಂಟ್ ಬಾಂಡ್ಸ್ ಅಂತ ನಾವ್ ಹೇಳ್ಬೋದು. ನೋಡಿ ಅದನ್ನ ಗಿಲ್ಟ್ ಎಡ್ಜ್ ಬಾಂಡ್ಸ್ ಅಂತಾನು ಕೂಡ ಕರಿತೀವಿ. ಗಿಲ್ಟ್ ಎಡ್ಜ್ಡ್ ಬಾಂಡ್ಸ್, GUILT ಅಂತೇಳಿ. ಅಂದ್ರೆ ಈಗ ನೀವು ಅಂದ್ರೆ ಇಲ್ಲಿ ಒಂದು ಪರ್ಟಿಕ್ಯುಲರ್ ಅಶ್ಯೂರೆನ್ಸ್ ಇರುತ್ತೆ. ಈಗ ನೀವು ಈವನ್ ಕರೆನ್ಸಿ ನೋಟಲ್ಲೂ ಕೂಡ ನೀವು ನೋಡ್ಬೋದು. ಕರೆನ್ಸಿ ನೋಟಲ್ಲಿ ಈ ಸಿಲ್ವರ್ ಅಥವಾ ಬ್ಲೂ ಥ್ರೆಡ್ ಇರುತ್ತೆ, ನೋಡಿದೀರಾ, ನಿಮ್ ಗಮನಕ್ಕೆ ಬಂದಿರಬಹುದು.
ಅಂದರೆ ಅದು ಒಂದು ಇಟ್ ರೆಪ್ರೆಸೆಂಟ್ಸ್ ದ ಅಶ್ಯೂರೆನ್ಸ್. ಅಲ್ಲಿ ಒಂದು ಪ್ರಾಮಿಸಿಂಗ್ ನೋಟ್ ಕೂಡ ಇರುತ್ತೆ. ಅಂದರೆ ನಾನು ಇಷ್ಟು ಅಶ್ಯೂರೆನ್ಸ್, ಗವರ್ನರು ಯೂಶ್ವಲಿ ಆ ಒಂದು ಪ್ರಾಮಿಸ್ ಅನ್ನ ಮಾಡ್ತಾ ಇರ್ತಾರೆ. ನೀವು ಎಲ್ಲೇ ಹೋದ್ರು ಕೂಡ ಆ ಒಂದು ಪರ್ಟಿಕ್ಯುಲರ್ ಕರೆನ್ಸಿಯನ್ನ ಎಕ್ಸ್ಚೇಂಜ್ ಆಗಿ, ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗಿ ನೀವು ಬಳಸಬಹುದು. ಇಲ್ಲಿ ನಾನು 100 ರೂಪೀಸ್, ಫಾರ್ ಎಕ್ಸಾಂಪಲ್ 100 ರೂಪೀಸ್ ನೋಟ್ ಮೇಲೆ ಪ್ರಾಮಿಸ್ ಮಾಡಿರ್ತಾರೆ, ನೀವು ಗಮನಕ್ಕೆ ಬಂದಿರ್ಬೋದು, ಸಿಗ್ನೇಚರ್ ಇರುತ್ತೆ ಅಲ್ವಾ. ಐ ಹಿಯರ್ ಬೈ ಪ್ರಾಮಿಸಿಂಗ್ ದಟ್ ಯು ಕ್ಯಾನ್ ಗೆಟ್ ಎನಿವೇರ್ ಇನ್ ದ ಕಂಟ್ರಿ ಅಪ್ ಟು ₹100 ಅಂತೇಳಿ ಒಂದು ಮೆನ್ಷನ್ ಮಾಡಿರ್ತಾರಲ್ವಾ. ಅಂದ್ರೆ ಇಲ್ಲಿ ಒಂದು ಪ್ರಾಮಿಸ್ ಇದೆ. ಅದು ಆ ಪ್ರಾಮಿಸ್ ಅನ್ನ ಮಾಡುವಂತದ್ದು ಯಾರು? ಗವರ್ನರ್. ಈ ಗವರ್ನರ್ ಅಂತ ಅಂದ ತಕ್ಷಣ ಅದು ಗವರ್ಮೆಂಟ್ ಅಂತಾನೆ ನಾವು ಭಾವಿಸ್ಬೇಕಾಗುತ್ತೆ. ಅದೇ ತರ ಇಲ್ಲಿ ಕೂಡ ಸರ್ಕಾರಿ ಒಡೆತನದ ಕೆಲವು ಆರ್ಗನೈಸೇಷನ್ಗಳು, ಹಾಗೆ ಸರ್ಕಾರಿ ಅಂದ್ರೆ ಗವರ್ಮೆಂಟ್ನವರು, RBI ನವರು ಆಗಿರ್ಬೋದು, ಗವರ್ಮೆಂಟ್ಸ್ ಆಗಿರ್ಬೋದು, ಕೆಲವು ಕಮರ್ಷಿಯಲ್ ಪೇಪರು, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಗವರ್ಮೆಂಟ್ ಬಾಂಡ್ಸ್ ಅಂತಾನು ಕೂಡ ಕರಿತೀವಿ ನಾವು. ಆ ಗವರ್ಮೆಂಟ್ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡ್ತಾರೆ. ಅವು ಸಾಕಷ್ಟು ರಿಟರ್ನ್ಸ್ ಇರಲ್ಲ, ಅಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪ್ರಾಫಿಟ್ ಬರದೇ ಇರ್ಬೋದು, ಆದ್ರೆ ಮಿನಿಮಮ್ 7%, 8% ಅಂದ್ರೆ ಲೋ ರಿಟರ್ನ್ ಅನ್ನ ಅವರು ಕೊಟ್ಟೇ ಕೊಡ್ತಾರೆ. ಬಟ್ ವಿ ಹ್ಯಾವ್ ಟು ವೇಟ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಸೊ ಹಾಗಾಗಿ ಇಲ್ಲಿ ನೋಡಿ, ಅಲ್ಲಿ ಯಾವುದೇ ರಿಸ್ಕ್ ಇಲ್ಲ. ನೋಡಿ, ನಿಮಗೆ ಸರ್ಕಾರಿ ಬಾಂಡ್ಸ್ ಗಳಲ್ಲಿ, ಗವರ್ಮೆಂಟ್ ಬಾಂಡ್ಸ್ ಗಳಲ್ಲಿ, RBI ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೇರ್ ಇಸ್ ನೋ ಪಾಸಿಬಿಲಿಟೀಸ್ ಆಫ್ ಲೂಸಿಂಗ್ ಯುವರ್ ಮನಿ ಅಂತೇಳಿ. ಸೊ ಹೀಗೆ ಅಲ್ಲಿ ಯಾವುದೇ ಒಂದು ಸೆಕ್ಯೂರಿಟಿ ಮಾರ್ಕೆಟ್ ಅಲ್ಲಿ ಒಂದಷ್ಟು ಶೇರ್ಸ್ ಇರ್ತವೆ, ಒಂದಷ್ಟು ಸೆಕ್ಯೂರಿಟೀಸ್ ಇರುತ್ತೆ. ಅದು ಬಾಂಡ್ಸ್ ಆಗಿರ್ಬೋದು, ಅಥವಾ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಆಗಿರ್ಬೋದು, ಡಿಬೆಂಚರ್ ಹೋಲ್ಡರ್ಸ್, ಡಿಬೆಂಚರ್ ಪೇಪರ್ಸ್ ಆಗಿರ್ಬೋದು. ಈ ರೀತಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ಟೂಲ್ಸ್ ಇರುತ್ತೆ. ಆ ಇನ್ವೆಸ್ಟ್ಮೆಂಟ್ ಟೂಲ್ಸ್ ರಿಸ್ಕ್ ಫ್ರೀ ಆಗಿರುತ್ತವೆ. ರಿಸ್ಕ್ ಫ್ರೀ ಆಗಿರುತ್ತೆ ಅಂತಂದ್ರೆ ಏನು? ಮಿನಿಮಮ್ ರಿಟರ್ನ್ ಬರುತ್ತೆ, ಮಿನಿಮಮ್ 8%, 10% ಬರುತ್ತೆ. ಅಂತವನ್ನೆಲ್ಲವೂ ಕೂಡ ರಿಸ್ಕ್ ಫ್ರೀ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಇನ್ನು ಕೆಲವು ಸೆಕ್ಯೂರಿಟೀಸ್ ಇರುತ್ತೆ, ನಾವು ಆ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಫೋಕಸ್ ಆನ್ ದ ರಿಸ್ಕ್ ಆಫ್ ಮಾರ್ಕೆಟ್ ರಿಸ್ಕ್. ರಿಸ್ಕ್ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ರಿಸ್ಕ್ ತಗೊಳ್ಳದೆ ಹೋದ್ರೆ ನಾವು ಯಾವುದೇ ತರಹದ ಬೆನಿಫಿಟ್ ಅನ್ನ ನಾವು ಅರ್ನ್ ಮಾಡಕ್ ಆಗಲ್ಲ ಅಂತಕ್ಕಂಥ ಉದ್ದೇಶದಿಂದ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಪ್ರೊಫೆಸರ್ ಹ್ಯಾರಿ ಮಾರ್ಕೋವಿಟ್ಜ್ ಅವರು ಏನ್ ಮಾಡಿದ್ರು, ಈ ಒಂದು ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡೆಲ್ ಅನ್ನ ಫೈಂಡ್ ಔಟ್ ಮಾಡಿದರೆ. ಇಲ್ಲಿ ಒಂದು ಮ್ಯಾಥಮೆಟಿಕಲ್ ಆಪರೇಷನ್ ಕೊಡ್ತಾರೆ, ಒಂದು ಪರ್ಟಿಕ್ಯುಲರ್ ಫಾರ್ಮುಲಾ ಕೊಡ್ತಾರೆ. ಆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಕಾಸ್ಟ್ ಆಫ್ ಈಕ್ವಿಟಿಯನ್ನ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಅಂದ್ರೆ ಒಂದು ಸೆಕ್ಯೂರಿಟಿ ಪ್ರೈಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಏನಪ್ಪಾ ಅಂತಂದ್ರೆ ಅಲ್ಲಿ ರಿಸ್ಕ್ ಫ್ರೀ ರಿಟರ್ನ್ ಅನ್ನು ಕೂಡ ಕನ್ಸಿಡರ್ ಮಾಡ್ತಾರೆ, ಜೊತೆಗೆ ಅಡಿಷನಲ್ ರಿಸ್ಕ್ ಅಂದ್ರೆ ಮಾರ್ಕೆಟ್ ರಿಸ್ಕ್ ಪ್ರೀಮಿಯಂ ಅಂತ ನಾವು ಕರಿತೀವಿ. ರಿಸ್ಕ್ ಪ್ರೀಮಿಯಂ, ಅಡಿಷನಲ್ ರಿಸ್ಕ್. ಆ ಅಡಿಷನಲ್ ರಿಸ್ಕ್ ನೀವು ತಗೊಂಡಿದ್ದಕ್ಕೋಸ್ಕರ ನಿಮಗೆ ಯಾವ ರೀತಿ ಎಕ್ಸ್ಟ್ರಾ ಬೆನಿಫಿಟ್ ಸಿಕ್ಕಿದೆ, ಅಂದ್ರೆ ನೀವು ರಿಸ್ಕ್ ತಗೊಂಡಿದ್ದಕ್ಕೋಸ್ಕರನೇ ಎಕ್ಸ್ಟ್ರಾ ಬೆನಿಫಿಟ್ ಬರ್ತಾ ಇದೆ ಅಂದ್ರೆ ಅದು ರಿಸ್ಕ್ ಪ್ರೀಮಿಯಂ ಅಂತ ನಾವು ಕರಿಬಹುದು. ಸೊ ಇಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದೆಯಲ್ಲ, ಅಂದ್ರೆ ಮಾರ್ಕೆಟ್ ಅಲ್ಲಿ ದೇರ್ ಇಸ್ ಅ ಚಾನ್ಸ್ ಆಫ್ ಲೂಸಿಂಗ್ ಅವರ್ ಇನ್ವೆಸ್ಟ್ಮೆಂಟ್ ಅಂತೇಳಿ. ಸೊ ಆ ಚಾನ್ಸಸ್ ಆಫ್ ಲೂಸಿಂಗ್ ಅವರ್ ಮನಿ ಅಂದ್ರೆ ಲಾಸ್ ಆಫ್ ಮನಿ ಇರತಕ್ಕಂತ ಪಾಸಿಬಿಲಿಟೀಸ್ ಇರೋದ್ರಿಂದ ಅದನ್ನ ನಾವು ಅವರು ಒಂದು ಪರ್ಟಿಕ್ಯುಲರ್ ವೇರಿಯಬಲ್, ಒಂದು ಇನ್ಸ್ಟ್ರೂಮೆಂಟ್ ಮುಖಾಂತರ ಮೆಜರ್ ಮಾಡ್ತಾರೆ. ಅದೇನು? ಬೀಟಾ ಕೋಎಫಿಷಿಯಂಟ್ ಅಂತೇಳಿ, ಆಲ್ಫಾ ಬೀಟಾ ಅಂತ ನೀವು ಕೇಳಿರ್ಬೋದು. ಬೀಟಾ ಕೋಎಫಿಷಿಯಂಟ್ ಇಂದ ಅವರು ಏನು ರೆಪ್ರೆಸೆಂಟ್ ಮಾಡ್ತಾರೆ. ನೋಡ್ತಾ ಹೋಗೋಣ. ಹಾಗಾದ್ರೆ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್ ಅಂದ್ರೆ ಏನು? ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್ ಅಂದ್ರೆ ವೆರಿ ಸಿಂಪಲ್. it describes the relationship between systematic risk and expected return for assets, particularly stocks. ನೋಡಿ, ಅಲ್ಲಿರುವಂತ ರಿಸ್ಕ್ ಅನ್ನ ನಾವು ಸ್ಟಡಿ ಮಾಡಬೇಕು. ಇಟ್ ಈಸ್ ಅ ಓವರ್ ಆಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ರಿಸ್ಕ್ ಆಫ್ ಮಾರ್ಕೆಟ್ ರಿಸ್ಕ್ ಅಂಡ್ ಆಲ್ಸೋ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಫ್ರಮ್ ದಿ ಅಸೆಟ್ಸ್. ಅಸೆಟ್ಸ್ ಅಂದ್ರೆ ಸೆಕ್ಯೂರಿಟೀಸ್ ಅಂತಾನೆ ಅಥವಾ ಸ್ಟಾಕ್ಸ್ ಅಂತ. ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ಸ್ ಅಲ್ಲಿ ಇರುವಂತಹ ಪ್ರಾಫಿಟ್ಸ್ ಏನು, ನಮಗೇನು ಬೆನಿಫಿಟ್ ಸಿಗುತ್ತೆ, ಹಾಗೆ ಆ ಪ್ರಾಫಿಟ್ಸ್ ಅನ್ನ ನಾವು ಅರ್ನಿಂಗ್ ಮಾಡಬಹುದಾದ್ರೆ ಯಾವ್ಯಾವ ಸಮಸ್ಯೆಗಳನ್ನ, ರಿಸ್ಕ್ ಗಳನ್ನ ನಾವು ಫೇಸ್ ಮಾಡಬೇಕು ಅನ್ನುವಂಥದ್ದನ್ನ ಇವರು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾರೆ ಈ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್. ಹಾಗೇನೆ ಈ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್ ಅಂದ್ರೆ ಇಟ್ ಈಸ್ ವೈಡ್ಲಿ ಯೂಸ್ಡ್ ಥ್ರೂಔಟ್ ದಿ ಫೈನಾನ್ಸ್ ಫಾರ್ ಪ್ರೈಸಿಂಗ್ ರಿಸ್ಕಿ ಸೆಕ್ಯೂರಿಟೀಸ್. ಯಾವ್ಯಾವ ಸೆಕ್ಯೂರಿಟೀಸ್ ರಿಸ್ಕಿ ಸೆಕ್ಯೂರಿಟೀಸ್ ಇರ್ತಾವಲ್ವಾ, ಅಂತ ಎಲ್ಲಾ ರಿಸ್ಕಿ ಸೆಕ್ಯೂರಿಟೀಸ್ ಅಲ್ಲೂ ಕೂಡ ಇದನ್ನ ನಾವು ಈ ಮೆಥಡ್ ಅನ್ನ ಅಪ್ಲೈ ಮಾಡಬಹುದು. ಇದ್ರ ಮುಖಾಂತರ ನಾವೇನ್ ಮಾಡಬಹುದು, ಪಾಸಿಬಿಲಿಟೀಸ್ ಆಫ್ ಜನರೇಟಿಂಗ್ ರಿಟರ್ನ್ಸ್ ಅಂದ್ರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಎಷ್ಟು ಬರಬಹುದು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬಹುದು. ಓಕೆ, ಎಷ್ಟು ಬರಬಹುದು. ಇಲ್ಲಿ ಆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂದ್ರೆ ಬೇರೆ ಏನೂ ಅಲ್ಲ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂದ್ರೆ ಇದು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ. ಒಬ್ಬ ಇನ್ವೆಸ್ಟರ್ ಇಷ್ಟು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಹಾಗೆ ಆಸ್ ಎ ಕಂಪನಿ ಆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂದ್ರೆ ಬೇರೆ ಏನೂ ಅಲ್ಲ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಅವರು ಟ್ರೀಟ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಓವರ್ ಆಲ್ ಮಾರ್ಕೆಟ್ ರಿಸ್ಕ್ ಅಂಡ್ ದ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಫ್ರಮ್ ದಿ ಪರ್ಟಿಕ್ಯುಲರ್ ಸೆಕ್ಯೂರಿಟೀಸ್, ಇವೆರಡರ ಮಧ್ಯೆ ಇರ್ತಕ್ಕಂಥ
ಟ್ರೇಡ್ ಆಫ್ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ನೆಕ್ಸ್ಟ್ ಏನ್ ಬರುತ್ತೆ ಅಂತ. ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್ ನಾವು ಇನ್ ಡೀಟೇಲ್ ನೋಡ್ತಾ ಹೋದ್ರೆ ಒಂದು ಫಾರ್ಮುಲಾ ಕೂಡ ಕೊಟ್ಟಿದ್ದಾರೆ ಅವರು, ಏನು ಅಂತ ನೋಡೋಣ. ನೋಡಿ, ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಅನ್ನ ಒಂದು ಫಾರ್ಮುಲಾ ಮುಖಾಂತರ ಕ್ಯಾಲ್ಕುಲೇಟ್ ಮಾಡಬಹುದು. ಅವರು ಈ ಫಾರ್ಮುಲಾ ಮ್ಯಾಥಮೆಟಿಕಲ್ ಫಾರ್ಮುಲಾ ಒಂದು ಡೆವಲಪ್ ಮಾಡಿದ್ದಾರೆ. ಕೆಇ ರೆಪ್ರೆಸೆಂಟ್ಸ್ ಕಾಸ್ಟ್ ಆಫ್ ಈಕ್ವಿಟಿ. ನೋಡಿ, ಈ ಕಾಸ್ಟ್ ಆಫ್ ಈಕ್ವಿಟಿ ಕೆಇ ಅಂತ ಏನಿದೆಯಲ್ಲ, ಇದನ್ನ ನಾವು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಕೂಡ ನಾವು ನೋಡ್ಬೋದು. ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಾವು ನೋಡ್ತಾ ಹೋದ್ರೆ ಅದೇನಾಗುತ್ತೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಗುತ್ತೆ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಾನು ಕೂಡ ನಾವು ಕರಿಬಹುದು. ಅಂಡ್ ದೆನ್ ಫಾರ್ಮುಲಾ ಏನು, ಆರ್ ಎಫ್ ಅಂತ ಒಂದು ಪರ್ಟಿಕ್ಯುಲರ್ ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಕಾಸ್ಟ್ ಆಫ್ ಈಕ್ವಿಟಿ ಅಂತಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಈಸ್ ಈಕ್ವಲ್ ಟು ಆರ್ ಎಫ್. ಆರ್ ಎಫ್ ಮೀನ್ಸ್ ರಿಸ್ಕ್ ಫ್ರೀ ರಿಟರ್ನ್. ರಿಸ್ಕ್ ಫ್ರೀ ರಿಟರ್ನ್ ಅಂತಾರೆ. ಅಂದ್ರೆ ಇಷ್ಟು ಪ್ರಾಫಿಟ್ ಬರಬೇಕು, ಅಥವಾ 10% ಅಂತ ಅನ್ಕೊಳ್ಳಿ. 10% ಪ್ರಾಫಿಟ್ ಬರ್ಬೇಕಂದ್ರೆ ನಿಮ್ಗೆ ಯಾವುದೇ ರಿಸ್ಕ್ ಇಲ್ಲಪ್ಪ, ನೀವು ಈಸಿಯಾಗಿ ಅಷ್ಟನ್ನ ನೀವು ತಗೊಳ್ಬಹುದು ಅಂತೇಳಿ ಒಂದು ಅಶ್ಯೂರೆನ್ಸ್ ಇರುತ್ತೆ. ಅದು ರಿಸ್ಕ್ ಫ್ರೀ ರಿಟರ್ನ್ ಅಂದ್ರೆ ಮಿನಿಮಮ್ ರಿಟರ್ನ್ ಅಂತ. ಪ್ಲಸ್ ಬೀಟಾ, ಬಿ ರೆಪ್ರೆಸೆಂಟ್ಸ್ ಬೀಟಾ ಕೋಎಫಿಷಿಯಂಟ್. ಬೀಟಾ ಕೋಎಫಿಷಿಯಂಟ್ ಅಂತಂದ್ರೆ ಏನು, ರಿಸ್ಕ್ ಫ್ಯಾಕ್ಟರ್, ಎಷ್ಟು ಪಾಸಿಬಿಲಿಟಿ ಆಫ್ ಲೂಸಿಂಗ್ ಮನಿ, ಚಾನ್ಸಸ್ ಎಷ್ಟಿದೆ. ಅಂದ್ರೆ 20% ನಾವು ಕಳ್ಕೊಳ್ತೀವ, 100% ನಮ್ಮ ಅಮೌಂಟ್ ಹೋಗುತ್ತಾ, ಅಥವಾ 50% ಹೋಗ್ತಕ್ಕಂಥ ಚಾನ್ಸ್ ಇದೆಯಾ, ಅಥವಾ ನಾವು ಅರ್ನ್ ಮಾಡ್ತಕ್ಕಂಥ ಪ್ರಾಫಿಟ್ ಎಲ್ಲ ಒಂದು 20%, 30%, 50% ಏನಾದರೂ ಮಿಸ್ ಆಗ್ತಕ್ಕಂಥ ಚಾನ್ಸ್ ಇದೆಯಾ ಅನ್ನುವಂಥದ್ದು ರಿಸ್ಕ್ ಫ್ಯಾಕ್ಟರ್. ಅದು ರಿಸ್ಕ್ ಫ್ಯಾಕ್ಟರ್. ಓಕೆ, ಹಾಗೇನೆ ಮಲ್ಟಿಪ್ಲೈ ಬೈ ಆರ್ ಎಂ ಮೈನಸ್ ಆರ್ ಎಫ್. ಆರ್ ಎಂ ಅಂತಂದ್ರೆ ರಿಟರ್ನ್ ಆನ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್. ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ. ಆರ್ ಎಂ ರೆಪ್ರೆಸೆಂಟ್ಸ್ ರಿಟರ್ನ್ ಆನ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂಡ್ ಆರ್ ಎಫ್ ರೆಪ್ರೆಸೆಂಟ್ಸ್, ಆಗ್ಲೇ ಗೊತ್ತಿದೆ ಆರ್ ಎಫ್ ಅಂತಂದ್ರೆ ಏನು, ಎರಡು ಒಂದೇ. ಇಲ್ಲಿ ನೋಡಿ, ಆರ್ ಎಫ್ ಮೀನ್ಸ್ ರಿಸ್ಕ್ ಫ್ರೀ ರಿಟರ್ನ್. ಸೊ ಇಲ್ಲಿ ಈ ಬ್ರಾಕೆಟ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಪರೇಷನ್ ಇದೆ, ಮ್ಯಾಥಮೆಟಿಕಲ್ ಆಪರೇಷನ್ ಇದೆ. ಏನು, ಆರ್ ಎಂ ಮೈನಸ್ ಆರ್ ಎಫ್ ಅಂತ. ಅದನ್ನ ಮಾರ್ಕೆಟ್ ರಿಸ್ಕ್ ಪ್ರೀಮಿಯಂ. ನೀವು ಸೆಕ್ಯೂರಿಟೀಸ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಎಕ್ಸ್ಟ್ರಾ ರಿಸ್ಕ್ ನ ನೀವು ಫೇಸ್ ಮಾಡೋದಕ್ಕೋಸ್ಕರ ನಿಮಗೆ ಒಂದಷ್ಟು ಬೆನಿಫಿಟ್ ಕೂಡ ಸಿಗ್ತಾ ಇದೆ. ಆ ಬೆನಿಫಿಟ್ ಬೇರೆ ಏನೋ ಅಲ್ಲ, ಪ್ರೀಮಿಯಂ, ಎಕ್ಸ್ಟ್ರಾ ಪ್ರಾಫಿಟ್ ಅಂತ. ಎಕ್ಸ್ಟ್ರಾ ಪ್ರಾಫಿಟ್ ಅಂದ್ರೆ ನೀವು ರಿಸ್ಕ್ ತಗೊಂಡಂತೆಲ್ಲ ರಿಟರ್ನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ 10% ರಿಸ್ಕ್ ಅಂತೀರಾ, ಒಂದಷ್ಟು ಮತ್ತೆ ರಿಟರ್ನ್ಸ್ ಜಾಸ್ತಿ ಆಗ್ಬೋದು. ಅಥವಾ 20% ರಿಸ್ಕ್ ಫೇಸ್ ಮಾಡಕ್ ರೆಡಿ ಇದೀರಾ, ಇನ್ನೊಂದಷ್ಟು ರಿಟರ್ನ್ಸ್ ಹೆಚ್ಚಾಗ್ಬೋದು. ಚಾನ್ಸಸ್ ಅಷ್ಟೇನೆ, ಇಲ್ಲಿ 100% ಬರುತ್ತೆ ಅಂತ ಹೇಳಕ್ ಆಗಲ್ಲ. ಓಕೆ, ಎಸ್, ನೋಡ್ತಾ ಹೋಗೋಣ. ಫಾರ್ಮುಲಾ ಇದೆ, ನೀವು ಸ್ಕ್ರೀನ್ ಶಾಟ್ ಬೇಕಾದ್ರೆ ಮಾಡ್ಕೊಳ್ಳಿ. ಫಾರ್ಮುಲಾ ಬಹಳ ಈಸಿ, ಸಿಂಪಲ್ ಆಗಿದೆ. ಇಲ್ಲಿ ಎರಡು ರೀತಿ ರಿಸ್ಕ್ ಇರುತ್ತಪ್ಪ. ಅವರು ಪ್ರೊಫೆಸರ್ ಆರಿ ಮಾರ್ಕೋವಿಡ್ಜ್ ಹೇಳ್ತಾರೆ, ಎರಡು ರೀತಿ ರಿಸ್ಕ್ ಅನ್ನ ನಾವು ನೋಡಬಹುದು ಅಂತೇಳಿ. ಒಂದು ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ, ಇನ್ನೊಂದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ. ಓಕೆ, ಸಿಸ್ಟಮ್ಯಾಟಿಕ್ ರಿಸ್ಕ್, ಇನ್ನೊಂದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಏನಪ್ಪ ಸಿಸ್ಟಮ್ಯಾಟಿಕ್ ರಿಸ್ಕ್ ಮತ್ತೆ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ನಾವು ನೋಡ್ತಾ ಹೋದ್ರೆ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಬಗ್ಗೆ ನಾವು ಮಾತಾಡೋಣ. ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನ ಏನಂತ ಕರಿಬಹುದು, ದಿಸ್ ರಿಸ್ಕ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಅವರ್ ಸೆಲ್ಫ್ ಓನ್ಲಿ. ಅಂದ್ರೆ ಇದು ಇಂಟರ್ನಲ್ ಫ್ಯಾಕ್ಟರ್ಸ್, ಅಂದ್ರೆ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಆರ್ಗನೈಸೇಷನ್ ಗೆ ಮಾತ್ರ ಸೀಮಿತವಾದಂತಹ ಒಂದು ರಿಸ್ಕ್ ಅಂತ ನಾವು ಹೇಳ್ಬೋದು. ಅಂದ್ರೆ ಇದನ್ನು ಬಿಸ್ನೆಸ್ ರಿಸ್ಕ್ ಅಂತಾನೂ ಕೂಡ ನಾವು ಕರಿಬಹುದು, ಅಥವಾ ಫೈನಾನ್ಸ್ ರಿಸ್ಕ್ ಅಂತಾನೂ ಕೂಡ ನಾವು ಕರಿಬಹುದು, ಅಥವಾ ನಮ್ಮ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥ ಲೇಬರ್ಸ್ ಗಳಿಂದ ಅರೈಸ್ ಆಗಿರ್ತಕ್ಕಂಥ ಏನೋ ಸ್ಟ್ರೈಕು, ಲಾಕ್ಔಟ್ ಈ ತರದ ಸಮಸ್ಯೆಗಳಾಗಿರ್ಬೋದು, ಅಥವಾ ನಮಗೆ ಸಿಗಬಹುದಾದಂತಹ ರಾ ಮೆಟೀರಿಯಲ್ ಗಳಲ್ಲಿ ಏನಾದರೂ ವೇರಿಯೇಷನ್ಸ್ ಆಗ್ತಾ ಇದೆಯಾ, ಅಥವಾ ನಮ್ಮ ಸಪ್ಲೈಯರ್ಸ್ ಗಳಿಂದ ಏನಾದರೂ ನಮಗೆ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ನಮ್ಮ ಕಸ್ಟಮರ್ಸ್ ಗಳಿಂದ ಇನ್ ಟೈಮಿಗೆ ಡ್ಯೂಸ್ ವಾಪಸ್ ಬರ್ತಾ ಇಲ್ವಾ. ಈ ರೀತಿ ನಮ್ಮದೇ ಆದಂತ ಆರ್ಗನೈಸೇಷನ್ ಅಲ್ಲಿ ಏನು ಸಮಸ್ಯೆಗಳಿದೆ, ಇಂಟರ್ನಲ್ ಪ್ರಾಬ್ಲಮ್ಸ್ ಏನಿದೆ, ಅದರಿಂದ ಅರೈಸ್ ಆಗುವಂತಹ ರಿಸ್ಕ್ ಅನ್ನ ನಾವು ಏನಂತ ಕರಿಬಹುದು, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಕರಿತೀವಿ. ಇದನ್ನ ಇನ್ನೊಂದು ವರ್ಡ್ ಅಲ್ಲೂ ಕೂಡ ಹೇಳ್ಬೋದು, ಡೈವರ್ಸಿಫೈಯಬಲ್ ರಿಸ್ಕ್. ಡೈವರ್ಸಿಫೈಯಬಲ್ ಅಂದ್ರೆ ನಾವು ಒಂದು ಪರ್ಟಿಕ್ಯುಲರ್ ಸೆಕ್ಯೂರಿಟೀಸ್ ಅಲ್ಲಿ ಆಗಿರ್ತಕ್ಕಂಥ ರಿಸ್ಕ್ ಅನ್ನ, ಅಂದ್ರೆ ಪಾಸಿಬಿಲಿಟಿ ಆಫ್ ಲಾಸ್ ಅನ್ನ ಮತ್ತೊಂದು ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ ನಾವು ಮಿಟಿಗೇಟ್ ಮಾಡಬಹುದು ಲಾಸ್ ಅನ್ನ. ಎಕ್ಸಾಂಪಲ್ ನೋಡಿ, ಲಾಸ್ ಅನ್ನ ಮಿಟಿಗೇಟ್ ಮಾಡಕ್ ಹೋಗ್ತೀವೋ ಅದೇ ತರ ನಮ್ಮಲ್ಲಿ ಇರತಕ್ಕಂತ ಫಂಡ್ಸ್ ಅನ್ನ ಏನ್ ಮಾಡಬೇಕು, ಕೇವಲ ಒಂದೇ ಒಂದು ಸೆಕ್ಯೂರಿಟಿ ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಏನ್ ಮಾಡಬೇಕು, ಸಾಕಷ್ಟು ಅವಕಾಶಗಳೇನು, 4-5 ಅಪಾರ್ಚುನಿಟೀಸ್, ಬೇರೆ ಡಿಫ್ರೆಂಟ್ ಏನು ಆಪ್ಷನ್ಸ್ ಅನ್ನ ನಾವು ನೋಡ್ತಾ ಹೋಗ್ಬೇಕು. ಒಂದೇ ಕಡೆ ನೀವು ಡಿಪೆಂಡ್ ಆಗಬಾರ್ದು. ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಒಂದಷ್ಟು ಫಂಡ್ಸ್ ಅನ್ನ ಹಾಕಿ, ಅಥವಾ ಇನ್ಯಾವುದೋ ಗವರ್ಮೆಂಟ್ ಬಾಂಡ್ಸ್ ಅನ್ನ ಒಂದಷ್ಟು ಖರೀದಿ ಮಾಡಿ, ಅಥವಾ ಇನ್ಯಾವುದೋ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಇಂಡೆಕ್ಸ್ ಅಲ್ಲಿ ಒಂದಷ್ಟು ಫಂಡ್ಸ್ ಅನ್ನ ಹಾಕಿ, ಅಥವಾ ಟಾಟಾ ಗ್ರೂಪ್ ಆಫ್ ಸೆಕ್ಯೂರಿಟೀಸ್ ಬೂಮ್ ಆಗ್ತಾ ಇದೆ, ಅಲ್ಲೊಂದಷ್ಟು ಏನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ಅಂದ್ರೆ ಎಲ್ಲಾ ಅಮೌಂಟ್ ಅನ್ನು ಒಂದೇ ಕಂಪನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ,
ಆ ಕಂಪನಿ ಏನಾದರೂ ಏನೋ ಡಿಫಾಲ್ಟ್ ಆದರೆ ಅಥವಾ ಏನೋ ಇನ್ಸಾಲ್ವೆಂಟ್ ಆದಾಗ ಟೋಟಲ್ ಅಮೌಂಟ್ಸು ಟೋಟಲ್ ಫಂಡ್ಸು ಕೂಡ ನಾವು ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಲ್ವಾ. ಆ ರೀತಿ ಆಗಬಾರ್ದು ಅಂತಂದ್ರೆ ನಾವೇನ್ ಮಾಡಬೇಕು, ನಮ್ಮದೇ ಆದಂತಹ ಫಂಡ್ಸ್ ಅನ್ನ ಬೇರೆ ಬೇರೆ ಸೆಕ್ಯೂರಿಟೀಸ್ ಮುಖಾಂತರ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗುದು. ಅಂದ್ರೆ ಇಲ್ಲಿ ಇರುವಂತಹ ಚಾನ್ಸಸ್ ಆಫ್ ಲೂಸಿಂಗ್ ಮನಿ ಈಸ್ ಲೆಸ್ ವೆನ್ ವಿ ಹ್ಯಾವ್ ಡೈವರ್ಸಿಫೈಡ್ ಅವರ್ ರಿಸ್ಕ್ ಆರ್ ಅವರ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತೇಳಿ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಫಂಡ್ಸ್ ಅನ್ನ ನಾವು ಬೇರೆ ಬೇರೆ ಕಡೆ ನಾವು ಡೈವರ್ಸಿಫೈ ಮಾಡಬೇಕು. ಅದ್ರ ಮುಖಾಂತರ ನಮ್ಮ ಲಾಸ್ ಅನ್ನ ನಾವು ಮಿಟಿಗೇಟ್ ಮಾಡಬಹುದು. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿ ಫ್ರೆಂಡ್ಸ್, ಒಂದು ಎಕ್ಸಾಂಪಲ್ ನೀವು ನೋಡ್ತಾ ಹೋಗ್ಬೋದು. ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಗೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಇದೆ ABC ಲಿಮಿಟೆಡ್ ಅಂತ. ಓಕೆ, ABC ಲಿಮಿಟೆಡ್ ಕಂಪನಿಯಲ್ಲಿ ಏನೋ ಆ ಕಂಪನಿಯ ವರ್ಕರ್ಸ್ ಏನ್ ಮಾಡಿದ್ರು, ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಸ್ಟ್ರೈಕ್ ಮಾಡಿದ್ರು ಅಥವಾ ಲಾಕ್ಔಟ್ ಮಾಡಿದ್ರು. ಅವರು ಸ್ಟ್ರೈಕ್ ಅನ್ನ ತಗೊಂಡಿದ್ದಾರೆ. ಆದ್ರಿಂದಾಗಿ ಏನಾಯ್ತು, ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಕ್ಲೋಸ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಶಟ್ ಡೌನ್ ಆಗ್ತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಶಟ್ ಡೌನ್ ಆದ್ರೆ ಬೇರೆ ಯಾರಿಗಾದ್ರೂ ನಷ್ಟ ಇದೆಯಾ ಇಲ್ಲಿ? ಅಂದ್ರೆ ಎಂಟೈರ್ ಎಕಾನಮಿಗೆ ಏನಾದ್ರೂ ಇಂಪ್ಯಾಕ್ಟ್ ಆಯ್ತಾ? ಇಲ್ಲ. ಅಂದ್ರೆ ಕೇವಲ ಆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಶೇರ್ ಹೋಲ್ಡರ್ಸ್ ಗಳಿಗೆ ಮಾತ್ರನೇ ಇಂಪ್ಯಾಕ್ಟ್ ಆಗುತ್ತೆ ಹೊರತಾಗಿ ಬೇರೆ ಎಕಾನಮಿಕಲಿ ಅಂದ್ರೆ ಇನ್ನ ಇತರೆ ಬೇರೆ ಸೆಕ್ಟರ್ಗಳ ಮೇಲೆ ಯಾವುದೇ ತರಹದ ಇಂಪ್ಯಾಕ್ಟ್ ಆಗಲ್ಲ. ಅಂದ್ರೆ ಇಲ್ಲಿ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ಗೆ ಅಷ್ಟೇ ಫಿಕ್ಸ್, ಅದು ಬೇರೆ ಆರ್ಗನೈಸೇಷನ್ ಇಂಪ್ಯಾಕ್ಟ್ ಆಗಲ್ಲ. ಅದೇ ಎಕ್ಸಾಂಪಲ್ ನೋಡಿ, ಈಗ ಕೊರೋನಾ ಇಂಪ್ಯಾಕ್ಟ್ ಇಂದಾಗಿ ಲಾಕ್ ಡೌನ್ ಆಗಿದೆ ಅಲ್ವಾ. ಏನಾಗ್ತಾ ಇದೆ, ಇಡೀ ಎಕಾನಮಿ ಸ್ಲೋ ಡೌನ್ ಆಗ್ತಾ ಇದೆ. ಟೋಟಲ್ ಅಕ್ರಾಸ್ ದ ಗ್ಲೋಬ್ ಎಲ್ಲಾ ಕಡೆ ಇಂಪ್ಯಾಕ್ಟ್ ಆಗಿರೋದ್ರಿಂದ ಅದನ್ನ ನಾವು ಏನು ಡೈವರ್ಸಿಫೈ ಮಾಡೋಕ್ಕಾಗಲ್ಲ. ಕೊರೋನಾ ರಿಸ್ಕ್ ಅನ್ನ ನಾವು ಡೈವರ್ಸಿಫೈ ಮಾಡೋಕ್ಕಾಗಲ್ಲ. ನಮ್ಮ ಸೈಂಟಿಸ್ಟ್ಗಳು ಡಾಕ್ಟರ್ಸ್ಗಳು ಮಾಡ್ಬೇಕು ಅಲ್ವಾ. ಸೊ ಸಾಕಷ್ಟು ಎಫರ್ಟ್ಸ್ ಬೇಕು. ಅದು ಕೇವಲ ಒಬ್ಬರಿಂದ ಆಗ್ತಕ್ಕಂಥ ಕೆಲಸ ಅಲ್ಲ. ಇಟ್ಸ್ ಏನೋ ಟೀಮ್ ವರ್ಕ್ ಅಂತ ನಾವು ಹೇಳ್ಬೋದು, ಅಥವಾ ಎಲ್ಲರ ಕೋಆಪರೇಷನ್ ಬೇಕೇ ಬೇಕಿಲ್ಲ. ಕೇವಲ ಒಂದು ದೇಶ ಅಷ್ಟೇನೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಈ ರೀತಿ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್, ಒಂದು ಬಿಸ್ನೆಸ್ ಯೂನಿಟ್ಗೆ ಅಷ್ಟೇ ಸೀಮಿತ. ಬೇರೆ ಯಾರಿಗೂ ಕೂಡ ಅದರಿಂದ ನಷ್ಟ ಆಗಲ್ಲ. ಬೇರೆ ಯಾರಿಗೂ ಅಂತಂದ್ರೆ ಇಲ್ಲಿ ಕೇವಲ ಆ ಕಂಪನಿಲಿ ಇರತಕ್ಕಂಥ ಎಂಪ್ಲಾಯ್ಸ್ ಆಗಿರ್ಬೋದು, ಅಥವಾ ಆ ಕಂಪನಿಲಿ ಇರುವಂತಹ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಇನ್ವೆಸ್ಟರ್ಸ್ ಆಗಿರ್ಬೋದು, ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಆ ಕಂಪನಿಯಿಂದ ಬೆನಿಫಿಟ್ಸ್ ಅನ್ನ ತಗೊಳ್ತಾ ಇರತಕ್ಕಂತ ಏನೋ ಸಪ್ಲೈಯರ್ಸ್ ಅಥವಾ ಕಸ್ಟಮರ್ಸ್ ಆಗಿರ್ಬೋದು, ಅವ್ರಿಗೆ ಅಷ್ಟೇ ಇಂಪ್ಯಾಕ್ಟ್ ಆಗುತ್ತೆ. ಅದು ಬಿಟ್ಟು ಬೇರೆ ಫ್ಯಾಮಿಲಿಗಳಿಗೆ, ಬೇರೆ ವ್ಯಕ್ತಿಗಳಿಗೆ ಇಂಪ್ಯಾಕ್ಟ್ ಆಗಲ್ಲ. ಇದನ್ನ ನಾವು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ನಾವು ಕರಿಬಹುದು. ಹಾಗೆ ನೋಡ್ತಾ ಹೋಗೋಣ ಸಿಸ್ಟಮ್ಯಾಟಿಕ್ ರಿಸ್ಕ್. ವೆರಿ ಸಿಂಪಲ್, ಇಟ್ ಈಸ್ ಕ್ವೈಟ್ ಆಪೋಸಿಟ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್. ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದ್ರೆ ಏನು? ಇದು ಕೇವಲ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗಲ್ಲ, ಎಂಟೈರ್ ಮಾರ್ಕೆಟ್ ಸೆಗ್ಮೆಂಟ್, ಎಂಟೈರ್ ಎಕಾನಮಿ, ಎಂಟೈರ್ ಗ್ಲೋಬ್. ಒಂದು ಕಡೆ ಎಲ್ಲಾದ್ರೂ ವ್ಯತ್ಯಾಸ ಆದ್ರೆ, ಫಾರ್ ಎಕ್ಸಾಂಪಲ್ ಒಂದು ಕಡೆ ಈಗ ನೋಡಿ, ಯೂಶುವಲಿ ನೋಡಿ ಕೇವಲ ಯಾವುದೋ ಒಂದು ಕಡೆ ಸಮಸ್ಯೆ ಆದ್ರೂ ಕೂಡ ಎಂಟೈರ್ ಗ್ಲೋಬಿಗೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ನೋಡಿ ಎಕ್ಸಾಂಪಲ್, ಲಾಸ್ಟ್ ಟೈಮ್ ಈ ಕೊರೋನಾದಿಂದಾಗಿ ಚೀನಾದಲ್ಲೇ ಆದಂತಹ ಡಿಫಾಲ್ಟ್ಗೋಸ್ಕರ ಮಿಸ್ಟೇಕ್ ಇಂದಾಗಿ ಸುಮಾರು 200 ಕಂಪನಿಗಳು ಭಾರತಕ್ಕೆ ಬರ್ತವೆ ಅಂತ ನಾವು ಕೇಳ್ಪಟ್ವಿ. ಹಾಗಾಗಿ ಕೆಲವು ಆರ್ಗನೈಸೇಷನ್ಗಳು ಕೂಡ ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ನೌ ಡೇಸ್ ಇಂಡಿಯಾ ಇಸ್ ಬಿಕಮಿಂಗ್ ವಲ್ನರಬಲ್ ಸಿಚುವೇಶನ್. ಇಲ್ಲಿ ಬಹಳ ಕ್ರಿಟಿಕಲ್ ಕಂಡೀಷನ್ ಕ್ರಿಯೇಟ್ ಆಗ್ತಾ ಇದೆ ಅಲ್ವಾ. ಅಂದ್ರೆ ಇಲ್ಲಿ ನೋಡಿ ಇನ್ನೊಂದು ರೀತಿಯನ್ನು ಕೂಡ ನಾವು ಹೇಳ್ಬೋದು. ಈಗ ಕೆಲವು ಈ ಬಿಸ್ನೆಸ್ ಯೂನಿಯನ್ಗಳಿದೆ, ಅಂದ್ರೆ ಈ ಟ್ರೇಡ್ ಆರ್ಗನೈಸೇಷನ್ಗಳನ್ನ ಲೋಕಲ್ ಬ್ಲಾಕ್ಸ್ ಅನ್ನ ಮಾಡ್ಕೊಂಡಿದ್ದಾವೆ ನೋಡಿ. ಅದರಲ್ಲಿ ಸ್ಟ್ರಾಂಗೆಸ್ಟ್ ಟ್ರೇಡ್ ಆರ್ಗನೈಸೇಷನ್ ಯಾವ್ದಪ್ಪ ಅಂದ್ರೆ, ಒಂದು ಅಸೋಸಿಯೇಷನ್ ಯಾವ್ದಪ್ಪ ಅಂತ ನಾವು ನೋಡ್ತಾ ಹೋದ್ರೆ ಯುರೋಪಿಯನ್ ಯೂನಿಯನ್ ಅಂತ ಹೇಳಿ ಹೇಳ್ಬೋದು. ಯುರೋಪಿಯನ್ ಯೂನಿಯನ್ ಬಹಳ ಈಗ ಇರುವಂತಹ ಒಂದು ಪರ್ಟಿಕ್ಯುಲರ್ ಟ್ರೇಡ್ ಯೂನಿಯನ್ಸ್ ಗಳಲ್ಲಿ ಅದೇ ಬಹಳ ಸ್ಟ್ರಾಂಗ್ ಟ್ರೇಡ್ ಯೂನಿಯನ್ ಅದು. ಓಕೆ, ಆ ಯುರೋಪಿಯನ್ ಯೂನಿಯನ್ ಸಾಕಷ್ಟು ದೇಶಗಳ ಎಕಾನಮಿಯನ್ನು ಕೂಡ ನಿರ್ಧಾರ ಮಾಡ್ತವೆ. ಹಾಗೆ ಈಗ ನಾವು ನಮ್ಮ ದೇಶದ ಕರೆನ್ಸಿಯನ್ನ ಯಾವಾಗಲೂ ಕೂಡ ನಾವು ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳುವಂಥದ್ದು ಅಮೆರಿಕನ್ ಡಾಲರ್ ಜೊತೆ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ತೀವಿ ಅಲ್ವಾ. ಒಂದ್ ವೇಳೆ ಅಮೆರಿಕದಲ್ಲಿ ಏನಾದರೂ ಎಕಾನಮಿಕ್ ಪ್ರಾಬ್ಲಮ್ ಬಂದಾಗ ಅದ್ರ ಇಂಪ್ಯಾಕ್ಟ್ ಕೇವಲ ಭಾರತಕ್ಕಷ್ಟೇ ಅಲ್ಲ, ಭಾರತದ ಮೇಲೆ ಡಿಪೆಂಡ್ ಆದಂತಹ ಹಾಗೆ ಅಮೆರಿಕದ ಜೊತೆಗೆ ವಹಿವಾಟು ನಡೆಸ್ತಕ್ಕಂಥ ಸುಮಾರು ಕಂಟ್ರಿಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ಇಲ್ಲಿ ಒಂದು ಆರ್ಗನೈಸೇಷನ್ ಅಲ್ಲಿ ಆದ್ರೆ, ಒಂದು ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಾದ್ರೆ, ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಾದ್ರೆ ಆ ಒಂದು ಇಂಪ್ಯಾಕ್ಟ್, ಎಕಾನಮಿಕ್ ಸ್ಲೋ ಡೌನ್ ಇಂಪ್ಯಾಕ್ಟ್ ಎಂಟೈರ್ ಎಕಾನಮಿ ಮೇಲೆ ಪರಿಣಾಮ ಬೀರಬಹುದು ಅಂತಕ್ಕಂಥ ಒಂದು ಏನೋ ಪಾಯಿಂಟ್ ಇಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದನ್ನ ನಾವು ಮಾರ್ಕೆಟ್ ರಿಸ್ಕ್ ಅಂತಾನು ಕೂಡ ಕರಿಬಹುದು. ಹಾಗೆ ವಾಲಟೈಲಿಟಿ ರಿಸ್ಕ್ ಅಂತಾನು ಕೂಡ ಇವರು. ಅಂದ್ರೆ ವಾಲಟೈಲಿಟಿ ರಿಸ್ಕ್ ಅಂದ್ರೆ ಫ್ಲಕ್ಚುಯೇಷನ್ಸ್, ಸೋ ಮೆನಿ ಫ್ಲಕ್ಚುಯೇಷನ್. 50,000 ಇಂಡೆಕ್ಸ್ ಸೆನ್ಸೆಕ್ಸ್ 50,000 ಪಾಯಿಂಟ್ಸ್ ರೀಚ್ ಆಗಿದೆ. ಅದಕ್ಕಿಂತ ಮುಂಚೆ ನಾವು ಜಸ್ಟ್ ಒಂದು 2-3 ಮಂತ್ಸ್ ಬ್ಯಾಕ್ ನಾವು ಹಿಂದೆ ಹೋದಾಗ ಎಷ್ಟು, ಕೇವಲ 34,000 ಏನೋ ಬಂದು ರೀಚ್ ಆಗಿತ್ತು. ಯಾಕೆ ಅಂದ್ರೆ ಕೊರೋನಾ ಇಂದಾಗಿ ಆಗಿರತಕ್ಕಂಥ ಪರಿಣಾಮ ಅದು ಅಲ್ವಾ.
ಅಂದ್ರೆ ಇಲ್ಲಿ ಏನಾಯ್ತು, ಒಂದಷ್ಟು ಹೋಪ್ಸ್ ಏನಾದರೂ ಕಂಡಾಗ ಇನ್ವೆಸ್ಟರ್ಸು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರ್ತಾರೆ. ಅದೇ ಹೋಪ್ಸ್ ಅನ್ನ ಕಳ್ಕೊಂಡಾಗ ಎಲ್ಲಾ ಇನ್ವೆಸ್ಟರ್ಸ್ ತಮ್ಮ ಫಂಡ್ಸ್ ಅನ್ನ ವಿಡ್ರಾ ಮಾಡ್ತಾ ಬರ್ತಾರೆ. ಸೊ ಹಿಂಗೆ ಆಗ್ಬಾರ್ದು. ಹರ್ಷದ್ ಮೆಹ್ತಾ ಏನ್ ಮಾಡಿದ್ರು, ಒಂದಷ್ಟು ಸೆಕ್ಯೂರಿಟೀಸ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬೇರೆ ಬೇರೆ ಈ ಬ್ಯಾಂಕ್ಗಳಲ್ಲೆಲ್ಲ ಫಂಡ್ಸ್ ಅನ್ನ ಬಾರೋ ಮಾಡಿ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟ್ ಮುಖಾಂತರ ಏನಾಯ್ತು, ಇದಕ್ಕಿದ್ದಂತೆ ಮಾರ್ಕೆಟ್ ಅಲ್ಲಿ ಬೂಮ್ ಶುರುವಾಯ್ತು, ಅಂದ್ರೆ ಪ್ರೈಸ್ ರೈಸಸ್ ಶುರುವಾಯ್ತು. ಇವನೇನ್ ಮಾಡ್ದ ಹರ್ಷದ್ ಮೆಹ್ತಾ, ಇದಕ್ಕಿದಂತೆ ಯಾವಾಗ ಕಡಿಮೆ ಇದ್ದಂತ ಪ್ರೈಸ್ಗಳು ಇವು ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆಯವ್ರ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿ ಫಂಡ್ಸ್ ಅನ್ನ ಆಟೋಮೆಟಿಕಲಿ ಯಾರಿಗೂ ಗೊತ್ತಾಗದಂತಾನೆ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ. ಸೊ ಕ್ಯಾಪಿಟಲ್ ವಿಡ್ರಾ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಎಂಟೈರ್ ಎಕಾನಮಿಗೆ ಆಗಿರ್ತಕ್ಕಂಥ ಸ್ಟಾಕ್ ಮಾರ್ಕೆಟ್ ಪೂರ್ತಿ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲೇನಾಯ್ತು, ಯಾರೋ ಒಬ್ಬ ವ್ಯಕ್ತಿ ಒಂದು ಡ್ರಾಬ್ಯಾಕ್ ಇಂದ ಅಥವಾ ಒಂದು ಮಿಸ್ಟೇಕ್ ಇಂದ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಏನು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡುವಂತದ್ದು. ಸೊ ಇದನ್ನ ನಾವು ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಕರಿಬಹುದು. ಹಾಗೆ ನೋಡಿ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದ್ರೆ ಕಂಪನಿ ಅಥವಾ ಬಿಸ್ನೆಸ್ ರಿಸ್ಕ್, ಫೈನಾನ್ಸ್ ರಿಸ್ಕ್ ಅನ್ನ ಆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಕೇವಲ ಒಂದು ಆರ್ಗನೈಸೇಷನ್ ಗೆ ಸೀಮಿತವಾಗಿರೋದ್ರಿಂದ ಅದನ್ನ ಅವರು ಕಂಟ್ರೋಲ್ ಮಾಡಬಹುದು. ಓಕೆ, ಅದನ್ನ ಕಂಟ್ರೋಲಬಲ್ ರಿಸ್ಕ್ ಅಂತ ನಾವು ಕರಿಬಹುದು. ಆದರೆ ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನೋದು ಇದು ಎಕಾನಮಿಕ್ ರಿಸ್ಕ್, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇಂದ ಅರೈಸ್ ಆಗ್ತಕ್ಕಂತ ಮಾರ್ಕೆಟ್ ರಿಸ್ಕ್ ಇದು. ಹಾಗಾಗಿ ಇದನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ, ಬದಲಾಗಿ ಮಿಟಿಗೇಟ್ ಮಾಡೋದು ಕೂಡ ಕಷ್ಟನೇನೆ. ಏನ್ ಮಾಡ್ಬೇಕು, ಅದಕ್ಕೆ ಹೊಂದಿಕೊಂಡು ನಾವು ಹೋಗ್ಬೇಕು. ಓಕೆ, ಸೊ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್ಲ ಮೇನ್ ಥೀಮ್ ಏನಪ್ಪಾ ಅಂತಂದ್ರೆ ರಿಸ್ಕ್ ಮತ್ತೆ ರಿಟರ್ನ್ ಮಧ್ಯೆ ಇರತಕ್ಕಂತ ರಿಲೇಶನ್ಶಿಪ್, ಸೆಕ್ಯೂರಿಟೀಸ್ ಗಳ ರಿಸ್ಕ್ ಮತ್ತೆ ರಿಟರ್ನ್. ಅವ್ರೇನ್ ಹೇಳ್ತಾರೆ ನೋಡಿ, ರಿಸ್ಕ್ ಫ್ರೀ ರಿಟರ್ನ್ ಕೂಡ ಸಿಗುತ್ತೆ ನಿಮಗೆ. ಯಾವುದೇ ರೀತಿ ರಿಸ್ಕ್ ಇಲ್ಲದೆ ಇರತಕ್ಕಂತ ಕೆಲವು ಸೆಕ್ಯೂರಿಟೀಸ್ ಕೂಡ ನಿಮಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಆ ಸೆಕ್ಯೂರಿಟೀಸ್ ಯಾವ್ದಪ್ಪ ಅಂದ್ರೆ ಗವರ್ಮೆಂಟ್ ಬಾಂಡ್ಸ್. ನೋಡಿ, ರಿಸ್ಕ್ ಕಡಿಮೆ ಇರುತ್ತೆ, ಹಾಗೆ ರಿಟರ್ನ್ ಕೂಡ ಅವ್ರಿಗೂ ಕಡಿಮೆ ಇರುತ್ತೆ. ಇನ್ನು ಕಾರ್ಪೊರೇಟ್ ಬಾಂಡ್ಸ್, ಕಾರ್ಪೊರೇಟ್ ಡೆಟ್ಸ್ ಅಂತ ಅಂದ್ರೆ ಕಂಪನಿ ಡೆಟ್ಸ್ ಅಂತ, ನಾವು ಕಮರ್ಷಿಯಲ್ ಪೇಪರ್ ಅಥವಾ ಕಾರ್ಪೊರೇಟ್ ಬಾಂಡ್ಸ್ ಅಂತ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ಕಂಪನಿಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ, ಹಾಗೆ ರಿಟರ್ನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇನ್ನು ಪ್ರಿಫರೆನ್ಸ್ ಶೇರ್ಸ್ ಅಲ್ಲೂ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ ಕೊಡಬೇಕು. ಇದು ಕೂಡ ಕಂಪನಿಯ ಒಂದು ಮಾರ್ಕೆಟ್ ನ ವಾಲಟೈಲಿಟಿಗೆ ನೇರವಾಗಿ ಸಂಬಂಧ ಹೊಂದಿರತಕ್ಕಂತ ಪಾಯಿಂಟ್ ಆಗಿರೋದ್ರಿಂದ, ಇನ್ವೆಸ್ಟ್ಮೆಂಟ್ ವೆಹಿಕಲ್ ಆಗಿರೋದ್ರಿಂದ ರಿಸ್ಕ್ ಅಲ್ಲಿ ಕೂಡ ರಿಸ್ಕ್ ಇದೆ, ಹಾಗೆ ರಿಟರ್ನ್ಸ್ ಕೂಡ ಸ್ವಲ್ಪ ಸಿಗುತ್ತೆ. ಇನ್ನು ಈಕ್ವಿಟಿ ಶೇರ್ಸ್ ಅಂದ್ರೆ ಟೋಟಲಿ ಇವು ರಿಸ್ಕಿ ಫ್ಯಾಕ್ಟರ್ಗಳೇ ಇವು. ಇಲ್ಲಿ ಇಷ್ಟೇ ರಿಟರ್ನ್ಸ್ ಬರುತ್ತೆ ಅಥವಾ ಇಷ್ಟೇ ಬರಬಹುದು ಅಂತ ಯಾರು ಕೂಡ ಅಂದಾಜು ಮಾಡೋಕ್ಕಾಗಲ್ಲ. ಏನೋ ಒಂದು ಮಾರ್ಕೆಟ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್, ಆಮೇಲೆ ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್, ಒಂದು ಆರ್ಗನೈಸೇಷನ್ ಬಗ್ಗೆ ನಾವು ಸ್ಟಡಿ ಮಾಡಿದಾಗ, ಪ್ರೈಮರಿ ಅನಾಲಿಸಿಸ್ ಎಲ್ಲ ನಾವು ಸ್ಟಡಿ ಮಾಡಿದಾಗ, ಫಂಡಮೆಂಟಲ್ ಅನಾಲಿಸಿಸ್ ನಾವು ಮಾಡಿದಾಗ, ಮಾರ್ಕೆಟ್ ಅನಾಲಿಸಿಸ್ ಮಾಡಿದಾಗ, ಅಲ್ಲಿರ್ತಕ್ಕಂಥ ಮಾರ್ಕೆಟ್ ಕಂಡೀಷನ್ಸ್ ನಾವು ಸ್ಟಡಿ ಮಾಡಿ, ಅಲ್ಲಿರ್ತಕ್ಕಂಥ ಸ್ಟ್ರೆಂತ್, ವೀಕ್ನೆಸ್, ಅಪಾರ್ಚುನಿಟೀಸು, ಥ್ರೆಟ್ಸ್ ಅನ್ನ ನಾವು ನಮ್ಮ ಗಮನಕ್ಕೆ ತಗೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬರಬಹುದು, ಸಿಗ್ಬಹುದು, ರಿಟರ್ನ್ಸ್ ಜಾಸ್ತಿ ಸಿಗ್ಬಹುದು. ಆದ್ರೆ ನಾವು ಅಲ್ಲಿರುವಂತ ಮಾರ್ಕೆಟ್ ರಿಸ್ಕ್ ಅನ್ನ ಫೇಸ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಓಕೆ, ಹಾಗಾಗಿ ಕ್ಯಾಪಿಟಲ್ ಅಸೆಟ್ ಪ್ರೈಸಿಂಗ್ ಮಾಡಲ್ಲ ನಾವು ಈ ಗ್ರಾಫ್ ಮುಖಾಂತರ ನೋಡ್ಕೋಬಹುದು. ನಾವು ಎಷ್ಟು ರಿಸ್ಕ್ ತಗೋತೀವೋ ಅಷ್ಟು ರಿಟರ್ನ್ ಸಿಗ್ತಾ ಹೋಗುತ್ತೆ. ಲೋ ರಿಸ್ಕ್ ಲೋ ಪ್ರಾಫಿಟ್, ಹೈ ರಿಸ್ಕ್ ಹೈ ರಿಟರ್ನ್. The idea behind capital asset pricing model is that investors need to be compensated in two ways. ಟೈಮ್ ವ್ಯಾಲ್ಯೂ ಆಫ್ ಮನಿ ನೋಡಬೇಕು, ಹಾಗೆ ರಿಸ್ಕ್ ಫ್ಯಾಕ್ಟರ್ ನೋಡಬೇಕು. ಟೈಮ್ ವ್ಯಾಲ್ಯೂ ಆಫ್ ಮನಿ ಬಗ್ಗೆ ಕೂಡ ನಾವು ಮೈಂಡ್ ಅಲ್ಲಿ ಇಟ್ಕೊಂಡು ವರ್ಕ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಹೇಗೆ ಸಿಗುತ್ತೆ ಅಂತಂದ್ರೆ, ಇಟ್ ಈಸ್ ಪಾಸಿಬಲ್, ಇಟ್ ರೆಪ್ರೆಸೆಂಟ್ಸ್ ದ ರಿಸ್ಕ್ ಫ್ರೀ ರೇಟ್. ಅಂದ್ರೆ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕು, 10% ಸಿಗುತ್ತೆ ನಿಮ್ಮ. ಅಂದ್ರೆ ಈಗ ಕೆಲವರಲ್ಲಿ ಸಾಮಾನ್ಯವಾಗಿ ಏನು ಸಾಕಷ್ಟು ಫಂಡ್ಸ್ ಇರುವಂತವರೆಲ್ಲ ರಿಸ್ಕ್ ತಗೊಳಕ್ ರೆಡಿ ಇರಲ್ಲ. ಸುಮ್ನೆ ಯಾವ್ದೋ ಈ ಪೋಸ್ಟಲ್ ಸೆಕ್ಯೂರಿಟೀಸ್ ಅಥವಾ ಗವರ್ಮೆಂಟ್ ಬಾಂಡ್ಸ್ ಅನ್ನು ತಗೊಂಡು ಸುಮ್ಮನೆ ಆಗ್ಬಿಡ್ತಾರೆ ಅಲ್ವಾ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಇಂಥವು ಪರ್ಚೇಸ್ ಮಾಡಿ ಸುಮ್ಮನೆ ಆಗ್ತಾರೆ. ಯಾಕಪ್ಪ ನಮಗೆ ರಿಸ್ಕ್, ನಾವು ಬೇರೆಯವರಿಗೆ ಫಂಡ್ಸ್ ಅನ್ನ ಲೆಂಡ್ ಮಾಡಕ್ ಹೋಗಲ್ಲ, ನಾನು ಇಷ್ಟು ಬಂದ್ರೆ ಸಾಕು ನನಗೆ ಅಂತೇಳಿ ಆ ತರ ಒಂದು ಆಟಿಟ್ಯೂಡ್ ಇರತಕ್ಕಂತ ಒಂದು ಇನ್ವೆಸ್ಟರ್ಸ್ ಮೈಂಡ್ ಸೆಟ್ ಇಂದ ಏನಾಗುತ್ತೆ, ಅವರು ಟೈಮ್ ವ್ಯಾಲ್ಯೂ ಆಫ್ ಮನಿ ಬಂದ್ರೆ ಸಾಕು. ಅಂದ್ರೆ ಇವತ್ತು ನನ್ನ ಹತ್ರ ದುಡ್ಡು ಇರೋ ಬದಲಾಗಿ ಸುಮ್ಮನೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ, ಎಲ್ಲೋ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋಣ, ಅಟ್ಲೀಸ್ಟ್ ಒಂದಷ್ಟು 2%, 3%, 5% ಮಿನಿಮಮ್ ಬರುತ್ತಲ್ಲ, ಸಾಕು ನನಗೆ ಅಷ್ಟೇ ಅಂತಕ್ಕಂಥ ಆಟಿಟ್ಯೂಡ್ ಇದ್ದಂತ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಟೈಮ್ ವ್ಯಾಲ್ಯೂ ಆಫ್ ಮನಿ ಬಗ್ಗೆ ಯೋಚನೆ ಮಾಡ್ತಾರೆ. ಇಲ್ಲ, ಬಹಳ ರ್ಯಾಷನಲ್ ಥಿಂಕರ್ಸ್, ರ್ಯಾಷನಲ್ ಆಗಿ ಯೋಚನೆ ಮಾಡ್ತಕ್ಕಂಥ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತಾರೆ, ರಿಸ್ಕ್ ತಗೊಳಕ್ ರೆಡಿ ಇದ್ದಾರೆ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ದೇ ಆರ್ ರೆಡಿ, ದೋಸ್ ಇನ್ವೆಸ್ಟರ್ಸ್ ಆರ್ ರೆಡಿ ಟು ಪ್ಲೇಸ್ ದೇರ್ ಮನಿ ಇನ್ ದಿ ಸ್ಟಾಕ್ ಮಾರ್ಕೆಟ್, ವಾಲಟೈಲ್ ಮಾರ್ಕೆಟ್, ಓಕೆ, ರಿಸ್ಕಿ ಮಾರ್ಕೆಟ್ ಅಂತಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ತಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಮಾಡೋದು, ಇನ್ನು ಕೆಲವರು ಇರ್ತಾರೆ, ಕೆಲವು ಇನ್ವೆಸ್ಟರ್ಸ್ ನಮಗೆ ರಿಸ್ಕ್ ತಗೊಳಕ್ ರೆಡಿ ಇದೀವಿ, ಜೊತೆಗೆ ಒಂದಷ್ಟು ಮಿನಿಮಮ್ ರಿಟರ್ನ್ ಬಂದ್ರು ಸಾಕು ಅಂತವ್ರಿಗೆ ಇನ್ನೊಂದು ಅಪಾರ್ಚುನಿಟಿ ಇದೆ. ಏನಪ್ಪಾ ಅಂದ್ರೆ, ಒಂದಷ್ಟು ಫಂಡ್ಸ್, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 10 lakhs ಇದೆಯಾ ನಿಮ್ಮ ಹತ್ರ, 10 lakh rupees ಫಂಡ್ಸ್ ಅನ್ನ ಏನ್ ಮಾಡಿ, ಒಂದಷ್ಟು 20% ಅಥವಾ 30% ಫಂಡ್ಸ್ ಅನ್ನ ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ.
ಏನಾಗುತ್ತೆ, ಮಿನಿಮಮ್ 8% ಸಿಗುತ್ತಲ್ಲ ಸಾಕು. ಒಂದು 30% 40% ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. 40% ಅಂದ್ರೆ 10 ಲಕ್ಷದಲ್ಲಿ 4 ಲಕ್ಷ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು 6 ಲಕ್ಷ ಚಾನ್ಸ್ ತಗೊಳ್ಳಿ, ಸ್ವಲ್ಪ ನೀವು ಚಾನ್ಸ್ ತಗೊಳ್ಳಿ, ಅಡಿಷನಲ್ ರಿಸ್ಕ್ ತಗೊಳಕ್ಕೆ ರೆಡಿ ಆಗಿದೆ. ಏನ್ ಮಾಡಿ, ಈ ಬೇರೆ ಕಡೆ ನಿಮಗೆ ನಂಬಿಕೆ ಬಂದ್ರೆ ಬೇರೆ ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್ ಅಲ್ಲಿ, ಇನ್ವೆಸ್ಟ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಹಾಗೆ ವೇಟ್ ಮಾಡಿ, ನಿಮಗೆ ಬೆನಿಫಿಟ್ ಸಿಗ್ತಾ ಹೋದು. ಬಂದ್ರೆ ಬೆನಿಫಿಟ್ಸ್ ಬರುತ್ತೆ, ಹೋದ್ರೆ ನೀವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಕಾಗಿಲ್ಲ. ಮಿನಿಮಮ್ ಇಲ್ಲಿ 4 ಲ್ಯಾಕ್ ರೂಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿದಿರಲ್ಲ, ಅಟ್ಲೀಸ್ಟ್ ಒಂದು ಅಶ್ಯೂರೆನ್ಸ್ ಸಿಕ್ಕಿದೆಯಲ್ಲ, 8% 10% ಫಂಡ್ಸ್ ಬರುತ್ತಲ್ಲ, ಅಷ್ಟಕ್ಕೆ ನೀವು ಸ್ಯಾಟಿಸ್ಫೈ ಆಗಿ. ಅಂದ್ರೆ ನಾವು ರಿಸ್ಕ್ ತಗೊಳಕ್ ರೆಡಿ ಇದ್ರೆ ಮಾತ್ರ ನಾವು ಗ್ರೋ ಆಗ್ಲಿಕ್ಕೆ ಚಾನ್ಸ್ ಇದೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಇಲ್ಲ ನಾನು ನಮ್ ದುಡ್ಡು ಹೋಗ್ಬಾರ್ದಪ್ಪ ಅನ್ನೋ ಮೈಂಡ್ ಸೆಟ್ ಏನಾದ್ರು ಇದ್ರೆ ಏನ್ ಮಾಡಬೇಕು, ಎಲ್ಲ ಫಂಡ್ಸ್ ಅನ್ನು ಕೂಡ ನೀವು ಟೈಮ್ ವ್ಯಾಲ್ಯೂ ಆಫ್ ಮನಿ ಕನ್ಸಿಡರ್ ಮಾಡ್ತೀರಾ. ಹಾಗಾಗಿ ನೀವೇನ್ ಮಾಡಿ, ಗವರ್ಮೆಂಟ್ ಬಾಂಡ್ಸ್ ಅಲ್ಲಿ ಅಂದ್ರೆ ರಿಸ್ಕ್ ಫ್ರೀ ಸೆಕ್ಯೂರಿಟೀಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ 2 ಅವಕಾಶಗಳನ್ನ ಕೊಡ್ತಾರೆ. ಒಂದು, ನೀವು ಟೈಮ್ ವ್ಯಾಲ್ಯೂ ಆಫ್ ಮನಿ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ, ಇಲ್ಲ ರಿಸ್ಕ್ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ. ನೀವು ಟೈಮ್ ವ್ಯಾಲ್ಯೂ ಆಫ್ ಮನಿ ಬಗ್ಗೆ ನಿಮ್ಮ ಮೈಂಡ್ ಸೆಟ್ ಇದ್ರೆ ನೀವೇನ್ ಮಾಡಿ, ಸಾಕು ಮಿನಿಮಮ್ ರಿಸ್ಕ್ ಫ್ರೀ ರಿಟರ್ನ್ ಸಿಗುತ್ತಲ್ಲ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲ ನಾನು ರಿಸ್ಕ್ ತಗೊಳ್ಳೋಕ್ಕೂ ರೆಡಿ ಇದೀನಪ್ಪ, ನಾನು ಯಾವುದೇ ರಿಸ್ಕ್ ಬಂದ್ರು ಕೂಡ, ಯಾವುದೇ ಸಮಸ್ಯೆಗಳು ಬಂದ್ರು ಕೂಡ ನಾನು ಫೇಸ್ ಮಾಡ್ತೀನಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟಿಗೆ ಬನ್ನಿ, ರಿಸ್ಕಿ ಫ್ಯಾಕ್ಟರ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ವಾಲಟೈಲ್ ಇಂಡೆಕ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮುಂದೆ ಬನ್ನಿ ಅಂತೇಳಿ ಹೇಳ್ತಾರೆ. ಓಕೆ, ಎಸ್ ಮಾಡಿ ಸ್ಟೂಡೆಂಟ್ಸ್, ದಿಸ್ ಇಸ್ ಆಲ್ ಅಬೌಟ್ ದ ಟುಡೇಸ್ ಸೆಷನ್. ಇಲ್ಲಿ ಒಂದು ಫಾರ್ಮುಲಾ ಇತ್ತು, ನೀವು ಫಾರ್ಮುಲಾ ಇನ್ನೊಮ್ಮೆ ನೋಡಿ. ಕಾಸ್ಟ್ ಆಫ್ ಈಕ್ವಿಟಿ ಈಸ್ ಈಕ್ವಲ್ ಟು ರಿಸ್ಕ್ ಫ್ರೀ ರಿಟರ್ನ್ ಪ್ಲಸ್ ಬೀಟಾ ಕೋಎಫಿಷಿಯಂಟ್. ಬೀಟಾ ಕೋಎಫಿಷಿಯಂಟ್ ಅಂದ್ರೆ ರಿಸ್ಕಿ ಫ್ಯಾಕ್ಟರ್ ಅಂದ್ರೆ ಎಷ್ಟು ಚಾನ್ಸ್ ಆಫ್ ರಿಸ್ಕ್ ಇದೆ ಅಂತ. ಓಕೆ, ಮಲ್ಟಿಪ್ಲೈ ಬೈ ರಿಟರ್ನ್ ಆನ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್, ರಿಟರ್ನ್ ಆನ್ ಮಾರ್ಕೆಟ್ ರಿಟರ್ನ್. ಓಕೆ, ರಿಟರ್ನ್ ಆನ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಶೇರ್ಗೆ ಎಷ್ಟು ರಿಟರ್ನ್ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ, ಮೈನಸ್ ರಿಸ್ಕ್ ಫ್ರೀ ರೇಟ್, ಮಿನಿಮಮ್ ಅಶ್ಯೂರೆನ್ಸ್ ರಿಟರ್ನ್ ಎಷ್ಟು. ಸೊ ಈ ಫಾರ್ಮುಲಾ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಈ ಫಾರ್ಮುಲಾ ಆಧಾರದ ಮೇಲೆ ನಾವು ಏನ್ ಮಾಡೋಣ, ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಕ್ಲಾಸ್ಗಳಲ್ಲಿ ಇನ್ನು ಹೆಚ್ಚಿನದಾಗಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ.